ಇವತ್ತು ನಾನು ನಿಮಗೆ ಬ್ರಾಹ್ಮಣರ ಮನೆ ಶೈಲಿಯ ತಿಳಿ ಸಾರು ರೆಸಿಪಿ ತೋರಿಸೋದಕ್ಕೆ ಬಂದಿದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಪುಡಿ ಕೂಡ ಹುರ್ಕೊಳ್ಳೋಣ. ಪುಡಿ ಹುರ್ಕೊಂಡು ಆ ತಿಳಿ ಸಾರು ಘಮ ಅಂತಿರುವಂಥ ತಿಳಿ ಸಾರನ್ನ ಮನೆಯಲ್ಲಿ ಹೇಗೆ ಮಾಡ್ಕೋಬೋದು ನೋಡೋಣ ಬನ್ನಿ. ಈ ಥರ ತಿಳಿ ಸಾರಿಗೆ ಇಂಗು, ಜೀರಿಗೆ ಮತ್ತು ಮೆಣಸು ಸ್ವಲ್ಪ ಮುಂದೆ ಇರಬೇಕು. ತಿಳಿ ಸಾರು ಅನ್ನಕ್ಕೆ ಕಲಿಸ್ಕೊಂಡ್ರೆ ಸರಿಯಾಗಿ ಕಲಿಯಲ್ಲ, ಎಲೆಯಿಂದ ಓಡೋಗುತ್ತೆ ಅಂತ ಕಂಪ್ಲೇಂಟ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮಗೆ ಬ್ರಾಹ್ಮಣರ ಮನೆ ಶೈಲಿಯ ತಿಳಿ ಸಾರು ರೆಸಿಪಿ ತೋರಿಸೋದಕ್ಕೆ ಬಂದಿದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಪುಡಿ ಕೂಡ ಹುರ್ಕೊಳ್ಳೋಣ. ಪುಡಿ ಹುರ್ಕೊಂಡು ಆ ತಿಳಿ ಸಾರು ಘಮ ಅಂತಿರುವಂಥ ತಿಳಿ ಸಾರನ್ನ ಮನೆಯಲ್ಲಿ ಹೇಗೆ ಮಾಡ್ಕೋಬೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಆ ಕುಕ್ಕರ್ಗೆ ಬೇಳೆ ಹಾಕ್ಕೊಳ್ಳೋಣ. ನಾನು 1/4 ಕಪ್ ಬೇಳೆನ ಒಂದು 3-4 ಸಲ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಳ್ಳೋಣ. ಒಂದು 2 ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಒಂದು ಚೂರು ಅರಿಶಿನ ಹಾಕೋತಾ ಇದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದನ್ನು ದೇವ್ರನ್ನ ಸ್ಮರಿಸ್ತಾ ಒಲೆ ಅಂಟಿಸ್ಕೊಳ್ಳೋಣ. 3 ವಿಷಲ್ ಕೂಗಬೇಕದು. ಕೂಗಿ ಕೂಲ್ ಆಗಬೇಕು. ಅದು ಕೂಗಿ ಕೂಲ್ ಆಗೋಷ್ಟೊತ್ತಿಗೆ ನಾವಿಲ್ಲಿ ತಿಳಿ ಸಾರಿಗೆ ಬೇಕಾಗಿರೋಂಥ ಪುಡಿ ಹುರ್ಕೊಂಬಿಡೋಣ. ಸ್ನೇಹಿತರೆ, ಪುಡಿ ಹುರ್ಕೊಳ್ಳೋಕ್ಕೆ ಒಂದು ಬಾಣಲೆ ತೊಗೊಂಡಿದ್ದೀನಿ. ಬಾಣಲೆ ಒಲೆ ಕೂಡ ಅಂಟಿಸ್ಕೊಳ್ಳೋಣ. ಮೊದಲಿಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ಇದಕ್ಕೆ 2 ತುಂಡು ಹಿಂಗೆ ಹಾಕೋತಾ ಇದ್ದೀನಿ. ಹಿಂಗೊಂಚೂರು ಫ್ರೈ ಮಾಡ್ಕೊಳ್ಳೋಣ. ಈ ಥರ ತಿಳಿ ಸಾರಿಗೆ ಇಂಗು, ಜೀರಿಗೆ ಮತ್ತು ಮೆಣಸು ಸ್ವಲ್ಪ ಮುಂದೆ ಇರಬೇಕು. ಆವಾಗ ತುಂಬ ರುಚಿಯಾಗಿ ಬರುತ್ತೆ ತಿಳಿ ಸಾರು. ಪ್ರತಿಯೊಂದು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಇಂಗು ಚೆನ್ನಾಗಿ ಫ್ರೈ ಆಗಿದೆ. ಅರ್ಧ ಚಮಚ ಮೆಣಸು ಹಾಕೋತಾ ಇದ್ದೀನಿ. ಅರ್ಧ ಚಮಚ ಸಾಸಿವೆ ಹಾಕೋತಾ ಇದ್ದೀನಿ. ಅರ್ಧ ಚಮಚ ಮೆಂತ್ಯ ಹಾಕೋತಾ ಇದ್ದೀನಿ. ಮೆಂತ್ಯ ಕಲರ್ ಒಂಚೂರು ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಮೆಂತ್ಯ ಕಲರು ಚೇಂಜ್ ಆಗಿದೆ. ಮೆಣಸು ಕೂಡ ಸಿಡಿತಾ ಇದೆ. ಮೆಣಸು ಸಿಡಿದ್ರೆ ಅದು ಒಳ್ಳೆ ಕ್ವಾಲಿಟಿ ಮೆಣಸು ಅಂತ. ಸೊ ಈಗ ಇದಕ್ಕೆ ತಿಳಿ ಸಾರು ಅನ್ನಕ್ಕೆ ಕಲಿಸ್ಕೊಂಡ್ರೆ ಸರಿಯಾಗಿ ಕಲಿಯಲ್ಲ, ಎಲೆಯಿಂದ ಓಡೋಗುತ್ತೆ ಅಂತ ಕಂಪ್ಲೇಂಟ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಉದ್ದಿನಬೇಳೆ ಹಾಕೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಸಾರು, ಅನ್ನಕ್ಕೆಲ್ಲ ಚೆನ್ನಾಗಿ ಕಲಿಯುತ್ತೆ. ಅದ್ರ ಜೊತೆಗೆ 2 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಬೇಳೆ ಕಲರ್ ಚೇಂಜ್ ಆಗೋವರೆಗೂ ಚೂರು ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆಗಿದೆ. ಈ ಸಮಯದಲ್ಲಿ ಧನಿಯಾ ಹಾಕೋತಾ ಇದ್ದೀನಿ. ನಾನು 8 ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ. ನೋಡಿ, ನಾನು ಆವಾಗಲಿಂದ ಸ್ಪೂನ್ ಲೆಕ್ಕ ಹೇಳೋದ್ನಲ್ಲ, ಈ ಥರ ಸ್ಪೂನಲ್ಲಿ ನಾನು ಲೆಕ್ಕಗಳು ತೊಗೊಂಡಿರೋದು. 1 ಸ್ಪೂನು 2 ಸ್ಪೂನ್ ಅಂತ ಏನು ಹೇಳಿದೆ ಅದೆಲ್ಲನೂ ಇದೇ ಥರ ಸ್ಪೂನಲ್ಲಿ ಲೆಕ್ಕ ತೊಗೊಂಡಿರೋದು. ಇದೇ ಸ್ಪೂನಲ್ಲಿ ಲೆಕ್ಕ ತೊಗೊಂಡಿರೋಂಥ 8 ಸ್ಪೂನ್ ಧನಿಯಾನ ಇಲ್ಲಿಗೆ ಹಾಕೋತಾ ಇದ್ದೀನಿ. ಧನಿಯಾನು ಚೂರು ರೋಸ್ಟ್ ಮಾಡ್ಕೊಂಬಿಡೋಣ. ಎಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ರೋಸ್ಟ್ ಮಾಡ್ಕೋಬೇಕು. ಆವಾಗಲೇ ಪ್ರತಿಯೊಂದು ಪದಾರ್ಥನೂ ತುಂಬ ಚೆನ್ನಾಗಿ ರೋಸ್ಟ್ ಆಗುತ್ತೆ ಮತ್ತು ನಾವು ಮಾಡೋಂಥ ಫೈನಲ್ ಔಟ್ಪುಟ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಧನಿಯಾ 1 ನಿಮಿಷ ಫ್ರೈ ಆಗಿದೆ. ಈಗ ಇದಕ್ಕೆ ನಾನೊಂದು 10 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಖಾರ ಬರಲಿ ಅಂದ್ಬಿಟ್ಟು ಒಂದು 2 ಗುಂಟೂರು ಮೆಣಸಿನ್ಕಾಯಿನ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ. ಈಗ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂದರೆ, ನಾವು ಹಾಕಿದ್ದೀವಲ್ಲ ಕರ್ಬೇವಿನ ಸೊಪ್ಪು, ಈಗ ಅದು ಹಸಿ ಇದೆ. ಫ್ರೈ ಮಾಡಿದ್ಮೇಲೆ ಅದು ಕ್ರಿಸ್ಪ್ ಆಗುತ್ತೆ. ಸೊ ಕ್ರಿಸ್ಪ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಹುರಿದಿದ್ದು ಆಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡೋಣ. ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ನೋಡಿ, 1-2 ಕರ್ಬೇವಿನ ಸೊಪ್ಪು ತೊಗೊಳ್ಳಿ. ನೋಡಿ, ಪುಡಿ ಆಗೋಯ್ತು. ಸೊ ಅಲ್ಲಿಗೆ ಹುರಿದಿರೋದು ಕಂಪ್ಲೀಟ್ ಆಗಿದೆ. ಒಲೆ ಆಫ್ ಮಾಡಿಬಿಡೋಣ. ಸ್ವಲ್ಪ ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಳ್ಳೋಣ. ಬೇಳೆ ಕೂಡ 3 ವಿಷಲ್ ಕೂಗಿದೆ. ಅದು ಕೂಲ್ ಆಗಬೇಕು. ಅದು ಪ್ರೆಷರ್ ಬಿಡೋ ಜೊತೆಗೆ ಇದು ತಣ್ಣಗಾಗುತ್ತೆ. ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ಮತ್ತು ಸಾರಿಗೆ ಒಂದು ಒಗ್ಗರಣೆ ಹಾಕ್ಬಿಟ್ರೆ ತಿಳಿ ಸಾರು ರೆಡಿ ಆಗೋಗುತ್ತೆ. ಸ್ನೇಹಿತರೆ, ನಾವು ಹುರಿದಿದ್ದಂಥ ಪದಾರ್ಥ ಎಲ್ಲ ತಣ್ಣಗಾಗಿತ್ತು. ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಸೊ ಇದನ್ನು ಪಕ್ಕಕ್ಕೆ ಇಟ್ಕೊಂಡಿರೋಣ. ನಾವು ಕುಕ್ಕರ್ಗೆ ಇಟ್ಟಿದ್ವಲ್ಲ ಬೇಳೆ, ಅದು ಕೂಡ ಕೂಲ್ ಆಗಿದೆ. ಓಪನ್ ಮಾಡೋಣ ಒಂದು ಸಲ. ಬೇಳೆ ಚೆನ್ನಾಗಿ ಬೆಂದಿದೆ.
ಒಂದು ವಿಸ್ಕರ್ ತಗೊಳ್ಳಿ, ಇಲ್ಲ ಕಡ್ಗೋಲಿರುತ್ತಲ್ಲ ಅದನ್ನು ತೊಗೊಂಡು ಇದನ್ನು ಚೆನ್ನಾಗಿ ಕೂಡಿಸ್ಬಿಡಿ ಒಂದ್ಸಲ. ಆ ಬೇಳೆ ಏನಿರುತ್ತಲ್ಲ ಅದು ಬಾಯಿಗೆ ಸಿಗಬಾರ್ದು, ಪೂರ್ತಿ ಕರಗಬೇಕದು. ಹಾಗಾಗಿ ಒಂದು ವಿಸ್ಕರಲ್ಲಿ ಇಲ್ಲಾಂದರೆ ಕಡ್ಗೋಲಲ್ಲಿ ಚೆನ್ನಾಗಿ ಈ ಥರ ಕೂಡಿಸ್ಬಿಡಿ. ನೋಡಿ, ನಾವು ತೊಗೊಂಡ್ರೆ ಬೇಳೆ ಬಾಯಿಗೆ ಸಿಗಬಾರ್ದು, ಬೇಳೆ ಆ ಥರ ಇರಬೇಕು. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡಿರೋಣ. ಸ್ಪೆಷಲ್ ಆಗಿರೋಂಥ ಒಂದು ಒಗ್ಗರಣೆ ಹಾಕ್ಬಿಟ್ರೆ ಸಾರಿಗೆ ಬ್ರಾಹ್ಮಣರ ಮನೆ ಶೈಲಿಯ ತಿಳಿ ಸಾರು ರೆಡಿಯಾಗೋಗುತ್ತೆ. ಆವಾಗಲೇ ಪುಡಿ ಹುರಿಯಾಗಿ ತೊಗೊಂಡಿದ್ನಲ್ಲ ಬಾಣಲಿ, ಅದೇ ತೊಗೊಂಡಿದ್ದೀನಿ ನಾನು. ಮತ್ತು ಒಲೆ ಅಂಟಿಸ್ಕೊಳ್ಳೋಣ. ಬಾಣಲಿ ಕಾಯ್ತಾ ಇದೆ, ಅದಕ್ಕೆ ಒಂದು 2 ಚಮಚ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ ನಾನು. ತುಪ್ಪದಲ್ಲಿ ಮಾಡಿದ್ರೆ ತಿಳಿ ಸಾರು ಅದರ ಘಮನೇ ಬೇರೆ. ತುಪ್ಪ ಇಷ್ಟ ಇಲ್ಲ, ನಮ್ಗೆ ಆಗೋದಿಲ್ಲ ಅಂತನೋರು ಎಣ್ಣೆಲಿ ಕೂಡ ಹಾಕೋಬೋದು. ಸ್ನೇಹಿತರೆ, ತುಪ್ಪ ಚೆನ್ನಾಗಿ ಕಾದಿದೆ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ. ಇದಕ್ಕೆ 1 ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ. 1-2 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. 2 ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಒಂದು ಸಲ ಇದನ್ನು ಕೂಡಿಸ್ಕೊಂಬಿಡೋಣ. ಒಂದು ಚೂರು ಅರಿಶಿನ ಹಾಕ್ಕೋತಾ ಇದ್ದೀನಿ. ಘಮಕ್ಕೆ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ನಾವು ಆವಾಗಲೇ ಪುಡಿ ಹುರಿಯೋವಾಗಲೂ ಹಾಕಿದ್ವಿ, ಅದು ಪುಡಿಗಾಯಿತು. ಇದು ತಿಳಿ ಸಾರಿಗೆ. ಮತ್ತು ಇದನ್ನು ಒಂದು ಸಲ ಮಿಕ್ಸ್ ಮಾಡೋಣ. ಸ್ನೇಹಿತರೆ, ಒಗ್ಗರಣೆಗೆ ಈಗ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿ ಅದರದ್ದು ರಸ ಹಿಂಡ್ಕೊಂಡ್ಬಂದಿದ್ದೀನಿ. ಅದನ್ನು ಹಾಕೋತಾ ಇದ್ದೀನಿ. ಹುಣಸೆ ನೀರು ಹಾಕಿದ್ಮೇಲೆ ಚೆನ್ನಾಗಿ 1-2 ನಿಮಿಷ ಕುದಿಸ್ಕೊಳ್ಳೋಣ. ಹಸಿ ವಾಸನೆ ಇರುತ್ತಲ್ಲ ಹುಣಸೆ ಹಣ್ಣಿಂದು, ಅದೆಲ್ಲ ಹೋಗಬೇಕು. ಹಾಗಾಗಿ 2 ನಿಮಿಷ ಇದನ್ನು ಕುದಿಸೋಣ. ಸ್ನೇಹಿತರೆ, ಹುಣಸೆ ನೀರು ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ 1 ಟೊಮೆಟೊನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಇದನ್ನು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವೇನು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ವಲ್ಲ ಬೇಳೆ, ಅದನ್ನು ಹಾಕೊಂಬಿಡೋಣ. ನಾನು ಎಷ್ಟು ಗಾತ್ರದ ಹುಣಸೆ ಹಣ್ಣು ತೊಗೊಂಡಿದ್ನೋ ಅಷ್ಟೇ ಗಾತ್ರದ ಬೆಲ್ಲ ಕೂಡ ಇಲ್ಲಿ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ನೀರು ಸೇರಿಸ್ಕೋಬೇಕು ನೋಡಿಕೊಂಡು ಅಷ್ಟು ನೀರನ್ನ ನೀವು ಇಲ್ಲಿ ಸೇರಿಸ್ಕೋಬೋದು. ನಾನೊಂದು 2-3 ಕಪ್ ಆಗೋಷ್ಟು ನೀರು ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲೇ ಹಾಕ್ಕೊಳ್ಳೋಣ. ಒಂದು ಸಲ ಈಗ ಇದನ್ನು ಕೂಡಿಸ್ಬಿಟ್ಟು ಕುದಿಯೋದಕ್ಕಿಡೋಣ. ನಾವು ಹಾಕಿರೋಂಥ ಬೆಲ್ಲ ಉಪ್ಪು ಕರಗಬೇಕು, ಒಂದು ಕುದಿ ಬರಬೇಕು. ನೆಕ್ಸ್ಟು ಅದಕ್ಕೆ ರಸಂ ಪುಡಿ ಆ್ಯಡ್ ಮಾಡೋದಕ್ಕೆ 1 ಕುದಿ ಬರೋವರೆಗೂ ಸ್ವಲ್ಪ ಕುದಿಸೋಣ. ಸ್ನೇಹಿತರೆ, ಸಾರು ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ಹುರಿದಿರೋಂಥ ಪುಡಿ ಹಾಕೋಂಥ ಸಮಯ ನೋಡಿ. 1 2 3 4 ಚಮಚ ನಾನು ಪುಡಿ ಹಾಕಿದ್ದೀನಿ. ಪುಡಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ರೆ ನಾವು ಪುಡಿ ಹಾಕಿದ್ಮೇಲೆ ಕೂಡಿಸ್ಬೇಕು ಮಾಡಬೇಕನ್ನೋದೆಲ್ಲ ಏನೂ ಇರಲ್ಲ. ಸಾರಿಗೆ ಅದಷ್ಟೇ ಹೊಂದ್ಕೊಳ್ಳುತ್ತೆ. ಯಾಕಂದರೆ ಇದಕ್ಕೆ ನಾವು ಬೇಳೆಗಳನ್ನೆಲ್ಲ ಜಾಸ್ತಿ ಏನು ಹಾಕಿಲ್ಲ. ನೋಡ್ತಾ ಇರ್ಬೋದು, ಪುಡಿ ಸಾರಿಗೆ ಹೊಂದ್ಕೋತಾ ಇದೆ ಆಗಲೇ. ನೋಡಿ, ಒಂದು ಸಲ ಅದು ಪೂರ್ತಿ ಹೊಂದ್ಕೊಂಡ್ಮೇಲೆ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ನಾವು ಪುಡಿ ಹಾಕಿದ್ಮೇಲೆ ಇದನ್ನು ಜಾಸ್ತಿ ಹೊತ್ತು ಕುದಿಸ್ಬೇಕನ್ನೋದೇನಿಲ್ಲ. ಯಾಕಂದರೆ ನಾವು ರಸಂ ಪುಡಿಗೆ ಸ್ವಲ್ಪ ಉದ್ದಿನಬೇಳೆ ಬಿಟ್ಟರೆ ಬೇರೆ ಯಾವುದು ಬೇಳೆಗಳನ್ನ ಹಾಕಿಲ್ಲ. ಹಾಗಾಗಿ ಇದನ್ನು ಜಾಸ್ತಿ ಹೊತ್ತು ಕುದಿಸ್ಬೇಕನ್ನೋದೇನಿಲ್ಲ. ಸಾಂಬಾರು ಪೌಡರ್ಗಾದರೆ ನಾವು ಬೇಳೆಗಳೆಲ್ಲ ಹಾಕ್ತೀವಿ, ಅದನ್ನು ಮಿಕ್ಸಿಲಿ ರುಬ್ಬಿ ಅದು ಚೆನ್ನಾಗಿ ಕುದಿ ಬರೋವರೆಗೂ ಎಲ್ಲ ಕುದಿಸ್ಕೋಬೇಕು. ರಸಂ ಪೌಡರ್ಗೆ ಅದೆಲ್ಲ ಏನಿಲ್ಲ. ತಿಳಿ ಸಾರು ರೆಡಿಯಾಗಿದೆ. ಈಗ ಒಲೆ ಆಫ್ ಮಾಡೋಣ. ಒಲೆ ಆಫ್ ಮಾಡಿದ್ಮೇಲೆ 2 ಐಟಮ್ ಹಾಕೋದು ಬಾಕಿ ಇದೆ. ಏನದು ನೋಡೋಣ ಬನ್ನಿ. ಮೊದಲನೇದಾಗಿ ಕಾಯಿ ಹಾಲು. ಸಾಮಾನ್ಯವಾಗಿ ಕಾಯಿನ ತುರಿದು ಹಾಕ್ಬಿಡ್ತಾರೆ ಮನೆಗಳಲ್ಲಿ, ಆದರೆ ಕಾಯಿ ಹಾಲು ಹಾಕ್ಬಿಟ್ಟು ನೋಡಿ, ಅದನ್ನು ಸಾಕತ್ತಾಗಿರುತ್ತೆ ರುಚಿ ಅದರದ್ದು. ನಾನು 1 ತೆಂಗಿನಕಾಯಿಯಲ್ಲಿ 1/4 ಭಾಗದಷ್ಟು ಕಾಯಿನ ತುರಿದು ಅದರಿಂದ ಹಾಲು ತೆಗೆದಿದ್ದೀನಿ. ಆ ಹಾಲನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಮಿಕ್ಸ್ ಮಾಡಿಬಿಟ್ರೆ ನೋಡಿ, ತಿಳಿ ಸಾರು ರೆಡಿಯಾಗೋಯ್ತು. ಪರಿಮಳ ಘಮ ಘಮ ಅಂತ ಬರ್ತಾ ಇದೆ. ತಟ್ಟೆಗೆ ಅನ್ನ ಹಾಕ್ಕೊಂಡು ಈ ತಿಳಿ ಸಾರು ಹಾಕ್ಕೊಂಡು ಮೇಲೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ, ಭಾನುವಾರ ಮಧ್ಯಾಹ್ನ ಇದನ್ನು ತಿಂದ್ಬಿಟ್ಟು ಮಲಗಿಬಿಟ್ರೆ ಸಂಜೆ ಆದರೂ ಹೇಳಲ್ಲ, ಅಷ್ಟು ಚೆನ್ನಾಗಿರುತ್ತೆ.
ಇದು ಬರೀ ಅನ್ನಕ್ಕೆ ಮಾತ್ರ ಅಲ್ಲ, ನಿಮ್ಗೇನಾದರೂ ಜ್ವರ ಬಂದಾಗ, ಊಟ ಹೆವಿ ಆದಾಗ, ಇಲ್ಲ ಗಂಟ್ಲು ಕಟ್ಟಿ ಕೆಮ್ಮೇನಾದರೂ ಇದ್ದಾಗ ಬಿಸಿ ಬಿಸಿ ರಸಮ್ನ 1 ಲೋಟ ಇದನ್ನು ಹಾಕ್ಕೊಂಡು ಕುಡಿದ್ಬಿಡ್ಬೇಕು. ನಾವು ಇದಕ್ಕೆ ಜೀರಿಗೆ, ಮೆಣಸು ಎಲ್ಲ ಯಥೇಚ್ಛವಾಗಿ ಹಾಕಿದ್ವಲ್ಲ, ಅದರಿಂದ ಡೈಜೆಷನ್ ಎಲ್ಲ ಸಖತ್ತಾಗುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ ತಿಳಿಸಾರು ಮಾಡುವಂಥ ರೆಸಿಪಿನ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮನೆಯವರೆಲ್ಲ ಸೇರಿ ಒಂದ್ಸಲ ಈ ಥರ ತಿಳಿಸಾರನ್ನ ಮಾಡ್ಕೊಂಡು ನೋಡಿ, ಸಖತ್ತಾಗಿರುತ್ತೆ. ಮನೆಯವರೆಲ್ಲ ಇಷ್ಟಪಡ್ತಾರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.